ಮ್ಯೂಸಿಷಿಯನ್ ಆಗಬೇಕನ್ನುವಂಥದ್ದು ಅಥವಾ ಯೂಟ್ಯೂಬರ್ ಆಗಬೇಕನ್ನುವಂಥದ್ದು, ಕಾಂಟೆಂಟ್ ಕ್ರಿಯೇಟರ್ ಆಗಬೇಕನ್ನುವಂಥದ್ದು. ಏನಪ್ಪ ಏನು ಮಾಡ್ಕೊಂಡಿದ್ಯಾ, ಐ ಎಮ್ ಎ ರೈಟರ್ ಅಂತ. ಹಾಂ, ಓ ಟೀಕ್ ಹೇ, ಖಾನೆ ಕಿಲೇಕೆ ಯಾಕೆ ಹೊಟ್ಟೆಗೆ ಏನು ಮಾಡ್ತೀಯ ಅಂತ. ಸೊ ನಾಳೆಯ ಜಾಬ್ಗೆ ಇವತ್ತೇ ಪ್ರಿಪೇರ್ ಆಗೋದು ಹೇಗೆ ಅನ್ನೋದು ಪ್ರಶ್ನೆ. ಅಂದರೆ AI-ನ ನಾವು ಪಳಗಿಸೋದು ಅಥವಾ ಅದ್ರ ಮೇಲೆ ಸವಾರಿ ಮಾಡೋದು ಹೇಗೆ. ಒಂದು ಕ್ವಾಲಿಫಿಕೇಷನು, ಒಂದು ಸ್ಕಿಲ್ನಿಂದ 30-35 ವರ್ಷ ಸರ್ವೀಸ್ ಕಳೀತಿದ್ವಿ. ಇನ್ನು ಮುಂದೆ ಹಾಗಾಗೋ ಸಾಧ್ಯತೆಯೇ ಇಲ್ಲ. ಅದನ್ನು ಮಾಡ್ತೀನಂದೆ, ಅದನ್ನು ಮಾಡಲಿಲ್ಲ, ಇದನ್ನು ಮಾಡ್ತೀನಂತೀಯ ಈಗ. ನಥಿಂಗ್ ಈಸ್ ಈಸಿ, ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಬೈ ಡಿಫಾಲ್ಟ್. ಈಗ ಇನ್ನೊಂದು ಇತ್ತೀಚಿನ ಅಂದರೆ ಲೇಟೆಸ್ಟ್ ಟ್ರೆಂಡ್, ಅಂದರೆ ಲೇಟೆಸ್ಟ್ ಏನಲ್ಲ, ಹಳೆದೇ ಹಂಗೆ ನೋಡಿದರೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಬಂದಿದೆ ಅಲ್ವಾ, ಅದು ನೀವು ಹೇಳಿದ ಹಾಗೆ ಸುಮಾರು 1.5 ಲಕ್ಷ ಜನ ಜಾಬ್ ಕಳ್ಕೊಂಡ್ರು ಅಂಥೇಳಿ. ಈಗ ನಾವು AI ಇಮ್ಯುನಿಟಿ ಇರುವಂಥ ಜಾಬ್ಗಳನ್ನ ಹುಡುಕ್ಬೇಕಾ, ಮಾಡ್ಕೋಬೇಕಾ, ಅಥವಾ AI-ಅನ್ನೇ ಒಂದು ಕರಿಯರ್ ಆಗಿ ಮಾಡ್ಕೋಬೇಕಾ? ಈ ನೋಡ್ತಿರ್ಬೇಕಾದ್ರೆ ಡೇಟಾ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲರ್ನಿಂಗು ಇದೇ ಥರದ್ದು ಸುಮಾರು ಬರ್ತಾ ಇದೆ. ಸೊ ಅಂದರೆ ನಾಳೆಯ ಜಾಬ್ ಅದು, ಇವತ್ತಲ್ಲ. ಸೊ ನಾಳೆಯ ಜಾಬ್ಗೆ ಇವತ್ತೇ ಪ್ರಿಪೇರ್ ಆಗೋದು ಹೇಗೆ ಅನ್ನೋದು ಪ್ರಶ್ನೆ. ಅಂದರೆ AI-ನ ನಾವು ಪಳಗಿಸೋದು ಅಥವಾ ಅದ್ರ ಮೇಲೆ ಸವಾರಿ ಮಾಡೋದು ಹೇಗೆ ಅನ್ನೋದು ಪ್ರಶ್ನೆ. ನನಗೆ ಅನ್ನೋದು ಒಂಥರ ಸುನಾಮಿ ಇದ್ದ ಹಾಗೆ. ಅದು ನನ್ನ ಬಾಗಿಲಿಗೆ ಬಂದು ನಿಂತ್ಬಿಟ್ಟಿದೆ. ನಾನು ಬಾಗಿಲು ತೆಗಿತೀನೋ ಬಿಡ್ತೀನೋ, ಅದು ಒಳಗಂತೂ ಬಂದೇ ಬರುತ್ತೆ. ಇದಕ್ಕೆ ನಾನು ತಯಾರಿ ಮಾಡಿಕೊಂಡ್ರೆ ಐ ಕ್ಯಾನ್ ಟೈಡ್ ಓವರ್ ದ ಸುನಾಮಿ. ನಾನು ಅದನ್ನು ಸಂಭಾಳಿಸ್ಬೋದು. ತಯಾರಿ ಮಾಡ್ಕೊಳ್ಳಿಲ್ಲ ಅಂದರೆ ಅದು ನನ್ನ ಕೊಚ್ಕೊಂಡು ಹೊರಟೋದು. ಕರೆಕ್ಟ್. ಇದು ಯಾರೂ ನಿಲ್ಸೋಕ್ಕಾಗಲ್ಲ. ಯಾಕೆಂದರೆ ಬದಲಾವಣೆ ಜಗದ ನಿಯಮ, ನಾವೆಲ್ಲ ಒಪ್ಕೊಂಡಿದ್ದೀವಿ. ಯಾಕೆಂದರೆ ನಾವು 80sಲ್ಲಿ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದಾಗ ಕಂಪ್ಯೂಟರ್ಸ್ನ ದೊಡ್ಡದಾಗಿ ಇಂಟ್ರಡ್ಯೂಸ್ ಮಾಡಿದ್ರು ನಮ್ಮ ಸರ್ಕಾರಿ ವ್ಯವಸ್ಥೆನಲ್ಲೂ ಎಲ್ಲ. ಅವಾಗ ಅದರ ವಿರುದ್ಧ ಪ್ರತಿಭಟನೆಗಳು ನಡೆದಿದ್ದು ಅಲ್ವಾ. ಅವಾಗ ನೆನಪಿದೆ, ಏನು ಹೇಳೋರು, ಒಂದು ಕಂಪ್ಯೂಟರ್ 10 ಜನರು ಕೆಲಸ ಮಾಡುತ್ತಂತೆ. ಸೊ ಕೆಲಸ ತಿಂದುಬಿಡುತ್ತೆ, ತೊಗೊಳತ್ತೆ, ಈ ಥರ ಎಲ್ಲ ಅಂತ. ಬಹುಶಃ ಅವತ್ತು ರಾಜೀವ್ ಗಾಂಧಿ ಆ ನಿರ್ಧಾರ ಮಾಡಿಲ್ಲ ಅಂದಿದ್ರೆ ಟುಡೇ ಇಂಡಿಯಾ ವುಡ್ ನಾಟ್ ಹ್ಯಾವ್ ಬೀನ್ ದ ಹೈಯೆಸ್ಟ್ IT ಎಕ್ಸ್ಪೋರ್ಟರ್ ಇನ್ ದ ವರ್ಲ್ಡ್. ಇಲ್ವಾ? 91 ಆದಮೇಲೆ ನಮ್ದು ಎಷ್ಟು IT ಕಂಪ್ನಿಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತು. ಇದಕ್ಕೆ ಕಾರಣ ಅವತ್ತು ಮಾಡಿದ್ದು. ಅದೇ ಥರ AI ಬಗ್ಗೆ ಈಗೇನು ಹೇಳ್ತೀವಿ, AI ಕೆಲಸ ತಿಂದು ಹಾಕಲ್ಲ. ಈಗ ಸುಮಾರು ಜನ ಅದನ್ನು ಹೇಳ್ಬೋದು, AI ಬಂದ್ಬಿಡ್ತು ಕೆಲಸ ಹೋಯ್ತು ಅಂತ. ನಾನು ನಿಮ್ಗೊಂದು ಡಾಕ್ಯುಮೆಂಟ್ ಹೇಳ್ತೀನಿ, ಪೋಷಕರೇ ನೀವು ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಟ್ಸ್ ಎ PDF. ಇದನ್ನು ಯಾರು ಪ್ರಿಪೇರ್ ಮಾಡಿ ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಇದೆ. ಇಟ್ಸ್ ಎ ಗ್ಲೋಬಲ್ ಬಾಡಿ. ಅವರು ರಿಸರ್ಚ್ ಮಾಡಿ, ನೀವು ಏನು ಮಾಡಬೇಕು, ಗೂಗಲ್ ಅಥವಾ ChatGPT ಯಾವುದಾದ್ರು ಸರ್ಚ್ ಇಂಜಿನ್ ಡಾಕ್ಯುಮೆಂಟ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಅದನ್ನು ಹೋಗಿ ಸರ್ಚ್ ಖಂಡಿತ ಅದನ್ನು ಸರ್ಚ್ ಮಾಡಿ. ನಿಮಗೆ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೇಟಾ ಸಿಗುತ್ತೆ. ಈ AI ಬಂದ ಮೇಲೆ ವಾಟ್ ಎವರ್ ರಿಪಿಟೇಟಿವ್ ಕೆಲಸ ಇದೆಯಲ್ಲ, ಮೊನೋಟನಸ್ ಆ್ಯಂಡ್ ರಿಪಿಟೇಟಿವ್ ಕೆಲಸ, ಅದೆಲ್ಲ ಹೊಟ್ಟೋಗುತ್ತೆ. ಎಷ್ಟು ಹೋಗುತ್ತೆ ಅಂತ ಅದನ್ನು ಅಂದಾಜು ಕೂಡ ಮಾಡಿದ್ದಾರೆ ರಿಪೋರ್ಟಲ್ಲಿ. ಸುಮಾರು 92 ಮಿಲಿಯನ್ ಜಾಬ್ಸ್ ವಿಲ್ ನಾಟ್ ಬಿ ಎಕ್ಸಿಸ್ಟಿಂಗ್ ಬೈ 2030. ಇನ್ನು 4 ವರ್ಷದಲ್ಲಿ ಮಾರ್ಕೆಟ್ನಿಂದ ಸುಮಾರು 92 ಮಿಲಿಯನ್ ಅಂದರೆ ಎಷ್ಟು, 9 ಕೋಟಿ 20 ಲಕ್ಷ ಏನಲ್ಲ, 9 ಕೋಟಿ 20 ಲಕ್ಷ ಕೆಲಸಗಳು ಹೊಡೋಗುತ್ತೆ, ಬೂಮ್. ಆದರೆ ಅದ್ರ ಕೆಳಗೆ ನಿಮ್ಗೆ ಇನ್ನೊಂದು ಡೇಟಾ ಸಿಗುತ್ತೆ. ಹೊಸ ರೀತಿಯ 170 ಮಿಲಿಯನ್ ಕೆಲಸಗಳು ಹುಟ್ಕೊತಾ ಇದೆ. ಅಂದರೆ ಸುಮಾರು 17 ಕೋಟಿ, ಆಲ್ಮೋಸ್ಟ್ ಡಬಲ್ ಅಂತಲೇ ಹೇಳ್ಬೋದು ನಾವು. ಎಷ್ಟು ಕೆಲಸ ಹೋಗುತ್ತೆ ಅದು ಆಲ್ಮೋಸ್ಟ್ ಡಬಲ್ ಅಷ್ಟು ಹೊಸ ರೀತಿಯ ಕೆಲಸಗಳು ಹುಟ್ಕೊತಾ ಇದೆ. ಅದಕ್ಕೆ ಈಗಿನ ಪ್ರಪಂಚನ ಇಂಗ್ಲೀಷಲ್ಲಿ ಒಂದು ಆಕ್ರೋನಿಮ್ ಹೇಳ್ತಾರೆ, WUCA ಅಂತ, VUCA, ವಾಲಟಾಲಿಟಿ, ಅನ್ಸರ್ಟನಿಟಿ, ಕಾಂಪ್ಲೆಕ್ಸಿಟಿ, ಆಂಬಿಗ್ಯುಟಿ ಅಂತ. ಮುಂದಿನ ಪ್ರಪಂಚನ ಆ ಥರ ಹೇಳ್ತಾ ಇದ್ದಾರೆ. ಅಂದರೆ ತುಂಬ ತಳಮೇಳಾಗುತ್ತೆ. ಯಾವ ಮಟ್ಟಕ್ಕೆ ಅಂದರೆ, ನಮ್ಮ ಕಾಲದಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಓದಿ ಕೆಲಸಕ್ಕೆ ಸೇರಿದ್ರೆ ಅವರು ಸೆಟ್ಲ್ ಆದರು ಲೈಫಲ್ಲಿ ಅಂತ. ನಿಮ್ಮ ಮಕ್ಕಳ ಜನ್ರೇಷನಲ್ಲಿ ಕರಿಯರಲ್ಲಿ ಸೆಟ್ಲ್ ಆದ ಅನ್ನೋ ಕಾನ್ಸೆಪ್ಟೇ ಇರೋದಿಲ್ಲ. ನಮ್ದು ಹೆಂಗಿತ್ತು, ಲರ್ನ್ ಒನ್ಸ್ ಅರ್ನ್ ಫಾರ್ ಎವರ್. ಒಂದು ಕ್ವಾಲಿಫಿಕೇಷನು, ಒಂದು ಸ್ಕಿಲ್ನಿಂದ 30-35 ವರ್ಷ ಸರ್ವೀಸ್ ಕಳೀತಿದ್ವಿ. ಇನ್ನು ಮುಂದೆ ಹಾಗಾಗೋ ಸಾಧ್ಯತೆಯೇ ಇಲ್ಲ. ಹಾಗಾಗಿ ಇಂಥ ಒಂದು ಅನಿಶ್ಚಿತ ಪ್ರಪಂಚಕ್ಕೆ, ಈ WUCA ಪ್ರಪಂಚಕ್ಕೆ ನಿಮ್ಮ ಮಕ್ಕಳನ್ನ ತಯಾರಿ ಹೇಗೆ ಮಾಡಬೇಕು? ಯಾಕೆ ಸ್ಪೆಸಿಫಿಕ್ ಟೆಕ್ನಿಕಲ್ ಸ್ಕಿಲ್ ಏನು ಉಳಿಯತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಈ ಟೆಕ್ನಾಲಜಿ ಇದೆ, ಅದು ಟೂಲ್ಸ್ ಉಪಯೋಗಿಸ್ತಾ ಇದ್ದೀವಿ, ನಾಳೆ ಇನ್ನೇನೋ ಬರ್ಬೋದು. ಅಂದರೆ ಏನು ಅಂದರೆ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಈಟ್ ಯುವರ್ ಜಾಬ್, ಇಟ್ ಈಸ್ ಗೋಯಿಂಗ್ ಟು ಮೇಕ್ ಯು ಚೇಂಜ್ ಯುವರ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ದ ಜಾಬ್. ಈಗ ಉದಾಹರಣೆ, ಒಂದು ಕಾಲದಲ್ಲಿ ಒಬ್ಬ ಆರ್ಕಿಟೆಕ್ಟ್ ಒಂದು ಮನೆ ಡಿಸೈನ್ ಬರ್ಕೊಡ್ಬೇಕು ಅಂದರೆ ವಾರ 15 ದಿನ ತೊಗೊಳ್ಳೋರು. ಹೌದು. ಇವತ್ತು ನಿಮ್ಗೆ 1 ಗಂಟೆಲಿ 100 ಡಿಸೈನ್ ಕೊಡ್ತಾ ಇರ್ಬೇಕು. ಕರೆಕ್ಟ್. ಅಂದರೆ ನಿನ್ಗೆ ಆ ಟೂಲ್ ಉಪಯೋಗಿಸ್ಕೊಳ್ಳೋಕ್ಕೆ ನಾಲೆಜ್ ಇರಬೇಕು.
ಅದನ್ನು ನೀವು ಸ್ಕಿಲ್ ಕಲಿಬೇಕು, ಅವಾಗಷ್ಟೇ ನೀವು ಉಪಯೋಗಿಸ್ಕೊಳ್ಳೋಕೆ ಸಾಧ್ಯ. ವೆರಿ ಟ್ರೂ. ಸೊ ಹಾಗಾಗಿ ಈಗ ಏನಾಗ್ತಿದೆ ಬದಲಾದ ಪ್ರಪಂಚದಲ್ಲಿ, ನೀವು ಹೇಗೆ ನಿಮ್ಮ ಮಕ್ಕಳನ್ನ ತಯಾರಿ ಮಾಡಬೇಕು ಅಂದರೆ, ನಾನು ಒಂದು ತುಂಬ ಜವಾಬ್ದಾರಿಯಿಂದ ಈ ಮಾತು ಹೇಳ್ತಾ ಇದ್ದೀನಿ, ಯು ಆರ್ ಆಲ್ಮೋಸ್ಟ್ ಪ್ರಿಪೇರಿಂಗ್ ಯುವರ್ ಕಿಡ್ಸ್ ಟು ಎ ನಾನ್ ಎಕ್ಸಿಸ್ಟೆಂಟ್ ವರ್ಲ್ಡ್. ಇಲ್ದಲೇ ಇರೋ ಪ್ರಪಂಚಕ್ಕೆ ತಯಾರಿ ಮಾಡ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ಏನು ಬೇಕು ಅಂದರೆ ಟೆಕ್ನಿಕಲ್ ಸ್ಕಿಲ್ಸ್ ಬಿಡಿ, ಆ ಕಾಲಮಾನಕ್ಕೆ ಏನು ಬೇಕೋ ಅದು ಮಕ್ಕಳು ಕಲ್ತ್ಕೊತಾರೆ. ತುಂಬ ಮುಖ್ಯವಾಗಿ ಏನು ಬೇಕು, ಫಂಕ್ಷನಲ್ ಸ್ಕಿಲ್ಸ್ ಅಥವಾ ಕೆಲವು ಎಕ್ಸ್ಪರ್ಟಿಗೆ ಹ್ಯೂಮನ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಅಂದರೆ ಉದಾಹರಣೆಗೆ ನಿಮ್ಮ ಲೀಡರ್ಶಿಪ್ ಅಬಿಲಿಟಿ. ಟೆಕ್ನಾಲಜಿ ಕ್ಯಾನ್ ನೆವರ್ ಟೇಕ್ ಅಪ್ ದಟ್ ರೋಲ್. ಇಟ್ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಎಮೋಷನ್ಸ್ ಆಫ್ ಹ್ಯೂಮನ್ಸ್. ಅದು ಲಕ್ಕಿಲಿ ಇಟ್ಸ್ ಸ್ಟಿಲ್ ಇನ್ ದ ಹ್ಯೂಮನ್ ಡೊಮೇನ್. ಇನೋವೇಷನ್ನು, ಕ್ರಿಯೇಟಿವಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟಿ ಮತ್ತು ಕ್ರಿಟಿಕಲ್ ಅನಾಲಿಸಿಸ್ಸು, ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇರೋದು ಮನುಷ್ಯನಿಗೆ ಮಾತ್ರ. ಹಾಗಾಗಿ ಇಂಥ ಫಂಕ್ಷನಲ್ ಸ್ಕಿಲ್ಸ್ನ ನಾವು ಬೆಳೆಸ್ಕೊತಾ ಹೋಗಬೇಕು. ಇದು ಶಾಲೆ ಕಾಲೇಜಲ್ಲಿ ಮಾಡಿದ್ರೆ ಸಂತೋಷ, ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಮಾಡಲ್ಲ. ಯಾಕೆಂದರೆ ಅವ್ರ ಪ್ರಕಾರ ಅವ್ರ ಜವಾಬ್ದಾರಿ ಏನು ಅಂದರೆ ಮಾರ್ಕ್ಸ್ ಕಾರ್ಡ್ ಕೊಡ್ಸೋದಷ್ಟೇ, ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡೋದು, ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡೋದು, ಅಷ್ಟೇ ಅವ್ರ ಜವಾಬ್ದಾರಿ ತೊಗೊತಾ ಇರೋದು. ಬಟ್ ಈ ತಯಾರಿ ಇಲ್ದಲೇ ಈ ಮಾರ್ಕ್ಸ್ ಕಾರ್ಡ್ಗೆ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲಿ ಏನು ಮಾಡಬೇಕು, ನೀವು ಮಕ್ಕಳಿಗೆ ಒಂದು ಅವ್ರಿಗೆ ಕಲಿಯೋ ಆಸಕ್ತಿ ಮತ್ತು ಉತ್ಸಾಹನ ಚೆನ್ನಾಗಿರೋಂಗೆ ನೋಡ್ಕೋಬೇಕು. ನೀವು ದಿನ ಶಾಲೆಯಿಂದ ಮಕ್ಕಳು ಮನೆಗೆ ಬಂದಾಗ ದಿನ ಮಾತಾಡಬೇಕು ಅವ್ರ ಹತ್ರ, ಕಂದ ಇವತ್ತು ಹೊಸದು ಏನು ಕಲಿತೆ, ಎನಿಥಿಂಗ್ ಇಂಟ್ರೆಸ್ಟಿಂಗ್ ಅಂತ ಮಾತಾಡಬೇಕು. 1/4 ಗಂಟೆ ಅಪ್ಪ ಇರ್ತಾರೋ ಅಮ್ಮ ಇರ್ತಾರೋ ಮನೇಲಿ, ಮಕ್ಕಳ ಜೊತೆ ಮಾತಾಡಿ. ನಾವೇನು ಮಾಡ್ತೀವಿ ಗೊತ್ತಾ, ಬರೀ ಪರೀಕ್ಷೆ ಆದಮೇಲೆ ಎಕ್ಸಾಮ್ ಹೇಗಾಯ್ತೋ ಇಲ್ಲ ರಿಸಲ್ಟ್ ಬಂದಮೇಲೆ ಎಷ್ಟು ಬಂತು ಮಾರ್ಕ್ಸು ಅಂತ ಮಾತ್ರ ಕೇಳ್ತೀವಿ, ಬಟ್ ದಿನ ಮಾತಾಡೋದಿಲ್ಲ. ಸೊ ನಾವು ಮಾರ್ಕ್ಸ್ ಕಾರ್ಡ್ನಿಂದ ಫೋಕಸ್ ಎಲ್ಲಿಗೆ ತರಬೇಕು ಅಂದರೆ ಕಲಿಕೆ ಕಡೆ ತರಬೇಕು. ಇವತ್ತು ಎಷ್ಟು ಕಲಿತ್ರೆ ಅವರು ಅಷ್ಟು ಬೆಳೀತಾರೆ. ಕಲಿಯೋದು ನಿಂತೋಯ್ತು ಅಂದರೆ ದೆ ಬಿಕಮ್ ಇರ್ರೆಲೆವೆಂಟ್ ಇನ್ ದ ಮಾರ್ಕೆಟ್ ಆ್ಯಂಡ್ ದೆ ವಿಲ್ ಹ್ಯಾವ್ ಟು ಮೂವ್ ಔಟ್. ಹಾಗಾಗಿ ಕಲಿಯೋ ಕಡೆ ಗಮನ ಕೊಡಿ ಮಕ್ಕಳಿಗೆ. ಮತ್ತು 1-2 ಸ್ಕಿಲ್ ಹೇಳಿದ್ದೀನಿ ನಾನು. ಅದಕ್ಕಿಂತ ಇನ್ನೊಂದು ಮುಖ್ಯವಾದೇನು ಅಂದರೆ ಮಕ್ಕಳಲ್ಲಿ ಅಡಾಪ್ಟಬಿಲಿಟಿ ಸ್ಕಿಲ್ಸ್ ಬೆಳೆಸ್ಬೇಕು. ಈಗ ಸಮಸ್ಯೆ ಸೋಷಿಯಲಿ ಏನಾಗ್ತಿದೆ ಅಂದರೆ, ಒಂದು ಕಾಲದಲ್ಲಿ ನಾವು ಹುಡುಗರಿದ್ದಾಗ ನಮಗೆ ನೆಂಟರುಗಳು ರಜಾ ಅಂದರೆ ನಾವು ಅವ್ರ ಮನೆ ಇಲ್ಲ ಅವ್ರು ನಮ್ಮ ಮನೆ, ಅದು ಸಹಜವಾಗಿ ಆಗ್ತಿದ್ದ ಪ್ರಕ್ರಿಯೆ. ನಿನ್ನ ರೂಮು ನನ್ನ ರೂಮು ನಿನ್ನ ಸ್ಪೇಸು ಅನ್ನೋ ಕಾನ್ಸೆಪ್ಟೇ ನಮ್ಮಲ್ಲಿ ಇರಲಿಲ್ಲ. ಹಾಗಾದ್ರೆ ಹೊಂದಾಣಿಕೆ ಅನ್ನೋದು ನಮಗೆ ತುಂಬ ಸಹಜವಾಗಿ ಬರ್ತಾಯಿತ್ತು. ಈಗ ಒಂದೊಂದು ಮಕ್ಕಳಿದ್ರಂತೂ ಇಡೀ ಸ್ಪೇಸ್ ಅವ್ರದ್ದೇ ಒಂದು ರೂಮು ಅಂತ ಇರುತ್ತೆ. ಅವ್ರಿಗೆ ಶೇರ್ ಮಾಡ್ಕೊಂಡು ಗೊತ್ತಿಲ್ಲ, ಹೊಂದಾಣಿಕೆ ಗೊತ್ತಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೋ ಒಂದು ಕಡೆ ಅವ್ರು ಮೆಂಟಲಿ ರಿಜಿಡ್ ಆಗಿಬಿಡ್ತಾರೆ. ಇದು ನನ್ನ ಸ್ಪೇಸು, ಇದ್ರಲ್ಲಿ ನಾನು ಯಾರನ್ನೂ ಬಿಟ್ಕೊಡೋದಿಲ್ಲ ಅಂತ. ಈ ಮೆಂಟಲ್ ರಿಜಿಡಿಟಿ ಏನು ಮಾಡ್ತಾಯಿದೆ ಮಕ್ಕಳಿಗೆ ಅಂದರೆ, ಇದ್ರದ್ದು ಪ್ರತಿಫಲ ನಾನು ಎಲ್ಲಿ ನೋಡಿದೆ ಅಂದರೆ, 2 ವರ್ಷದಿಂದ ಲಿಂಕ್ಡ್ಇನ್ನಲ್ಲಿ ಹಾರ್ವರ್ಡ್ನವರು ಒಂದು ರಿಸರ್ಚ್ ರಿಪೋರ್ಟ್ನ ಹಾಕಿದ್ರು. ಅದು ಸಾರಾಂಶ ಇಷ್ಟೇ, US ಅಲ್ಲಿ ಪ್ರತಿ 6 ಕಂಪ್ನಿನಲ್ಲಿ 1 ಕಂಪ್ನಿ ಜೆನ್ಜಿ ಎಂಪ್ಲಾಯೀಸ್ನ ಹೈರ್ ಮಾಡ್ಕೊತಿಲ್ಲ ಅಂತ. ರೀಸನ್, ಕಾರಣಗಳು ಕೊಟ್ಟಿದ್ದಾರೆ ಆ ರಿಪೋರ್ಟಲ್ಲಿ. ಒಂದು, ಅವ್ರ ಫೀಡ್ಬ್ಯಾಕ್ ತೊಗೊಳ್ಳೋಲ್ಲ ಸೀರಿಯಸ್ ಆಗಿ, ಜವಾಬ್ದಾರಿ ತೊಗೊಳ್ಳೋದಿಲ್ಲ, ಕಲಿಯೋ ಆಸಕ್ತಿ ತೋರಿಸೋದಿಲ್ಲ, ಟೀಮ್ ಜೊತೆ ಸರಿಯಾಗಿ ಬೆಳೆಯೋದಿಲ್ಲ. ಈ ಥರದ್ದು ಒಂದಷ್ಟು ಕಾರಣಗಳು ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಜೆನ್ಜಿ ಬೇಡ ಅಂತ. ಇದು ತುಂಬ ಎಚ್ಚರಿಕೆಯ ಗಂಟೆ ಇದು ಆ್ಯಕ್ಚುಲಿ ಪೇರೆಂಟ್ಸ್ಗೆ. ಯಾಕೆ ನಾವು ಇದುವರೆಗೂ ನಾವೇನು ಹೇಳ್ತಾ ಇದ್ದೀವಿ, ಓದು, ಮಾರ್ಕ್ಸ್ ತೊಗೋ, ಇಲ್ಲಿ ಅಡ್ಮಿಷನ್ ತೊಗೋ, ಅಲ್ಲಿ ಅಡ್ಮಿಷನ್ ತೊಗೋ, ಜೀವನ ಸರಿ ಹೋಗುತ್ತೆ. ಬಟ್ ಎಂಡ್ ಆಫ್ ದ ಡೇ ದ ಕಿಡ್ಸ್ ವಿಲ್ ಅಂಡರ್ಸ್ಟ್ಯಾಂಡ್, ಈ ಮಾರ್ಕ್ಸ್ ಕಾರ್ಡ್ಗೆ ಇಲ್ಲೇನು ಬೆಲೆನೇ ಇಲ್ವಲ್ಲಪ್ಪ ಅಂತ. ಆ ಮಾರ್ಕ್ಸ್ ಕಾರ್ಡಿಗೆ ಬೆಲೆ ಬರಬೇಕು ಅಂದರೆ ನೀನು ಒಬ್ಬ ವ್ಯಕ್ತಿಯಾಗಿ ಬೆಳಿಬೇಕು, ಒಂದಷ್ಟು ಸ್ಕಿಲ್ಸ್ನ ಬೆಳೆಸ್ಕೊಂಡೇ ನೀನು ಜಾಬ್ ಮಾರ್ಕೆಟಿಗೆ ಹೋಗ್ಬೇಕು. ಹಾಗಾಗಿ ಜಾಬ್ ಮಾರ್ಕೆಟಲ್ಲಿ ತಯಾರಿ ಇಲ್ಲದೆ ಯಾರಾದರೂ ಹೋದರೆ ಖಂಡಿತ ಅವ್ರಿಗೆ ಅದು ಏನು ಸ್ಪೇಸು ಸಿಗೋದಿಲ್ಲ. ನಿಮ್ಗೆ ನೆನಪಿರ್ಬೋದು, ನಮ್ಮ ಕಾಲದಲ್ಲಿ ಒಂದು ರೆಸ್ಯೂಮೆ ರೆಡಿ ಮಾಡಿದ್ರೆ ಒಂದು 10 ಕಂಪ್ನಿಗೆ ಬೇಕಾದ್ರೂ ಕಳಿಸ್ಬೋದಾಗಿತ್ತು ಒಂದೇ ರೆಸ್ಯೂಮೇನ. ಇವತ್ತು ನೀವು ಒಂದೇ ಕಂಪ್ನಿಲಿ 2 ಬೇರೆ ಬೇರೆ ಜಾಬ್ ಪ್ರೊಫೈಲ್ ಇದ್ದರೆ ಅದು ತಕ್ಕನಾಗಿ ಕಸ್ಟಮೈಸ್ ಮಾಡಿ ರೆಸ್ಯೂಮೆ ಹಾಕಬೇಕು. ಯಾಕೆಂದರೆ ಇನಿಷಿಯಲ್ ಲೆವೆಲಲ್ಲಿ ಹ್ಯೂಮನ್ ಎಲಿಮೆಂಟ್ಸ್ ಯಾರೂ ನಿಮ್ಮ ರೆಸ್ಯೂಮೆನೇ ನೋಡ್ತಾ ಇಲ್ಲ, ಎವ್ರಿಥಿಂಗ್ ಈಸ್ ಆಟೋಮೇಟೆಡ್. ಆ ಜಾಬ್ ಪ್ರೊಫೈಲ್ ತಕ್ಕನಾದ ಕೀವರ್ಡ್ಸ್ ನಿಮ್ಮ ರೆಸ್ಯೂಮೇಲಿ ಇಲ್ಲ ಅಂದರೆ ಯು ಮೈಟ್ ಬಿ ದ ಬೆಸ್ಟ್ ಪರ್ಸನ್ ಫಾರ್ ದ ಜಾಬ್, ಬಟ್ ಯು ವಿಲ್ ಬಿ ರಿಜೆಕ್ಟೆಡ್. ಮತ್ತು ನಿಮ್ಮ ರೆಸ್ಯೂಮ್ಗಳನ್ನ ಕೂಡ ಈಗ ನೋಡೋವಂಥದ್ದು ಏನೇ ನಿಮ್ಮ ಡೆಸಿಫರ್ ಮಾಡಿ ಅಂದರೆ ಸೆಲೆಕ್ಟ್ ಮಾಡ್ತೀವಿ ಯಾವುದನ್ನ ನೋಡಿ ತೊಗೋಬೇಕು ಅಂತೇಳಿ. ನಾನು 2000 ಅಂದರೆ ಆವಾಗ ನಾವು ಶುರು ಮಾಡಿದಾಗ ನಮಗೆ ರೆಸ್ಯೂಮೆ ಅಂದರೆ ಬಯೋಡಾಟಾ ಮತ್ತು ರೆಸ್ಯೂಮೆ ವ್ಯತ್ಯಾಸ ಗೊತ್ತಿರಲಿಲ್ಲ. ನಾವು ಫಸ್ಟ್ ಬಯೋಡಾಟಾನೇ ಅಂತಿದ್ವಿ, ಬಯೋಡಾಟಾ ರೆಡಿ ಮಾಡಿದೆಯೇನೋ. ಆಮೇಲೆ ಯಾರು ಹೇಳಿದ್ರು ಅದು ರೆಸ್ಯೂಮ್ ಅಂತ ಗೊತ್ತಾಯಿತು. ಫಸ್ಟ್ ರೆಸ್ಯೂಮ್ ಅಂತಿದ್ವಿ, RESUME ಅಂದರೆ ರೆಸ್ಯೂಮ್ ಅಂತ. ಆಮೇಲೆ ಯಾರು ಹೇಳಿದ್ರು ರೆಸ್ಯೂಮೆ ಅಂತೇಳಿ. ಸೊ ಹಾಗೆ ನಾವು ಪ್ರತಿಯೊಂದನ್ನು ಕೂಡ ಕಷ್ಟಪಟ್ಟೆ ಕಲ್ತಿದ್ವಿ. ಕೊನೆಯದಾಗಿ ನಾನು ಅನ್ಕನ್ವೆನ್ಷನಲ್ ಅಥವಾ ಅನ್ಯೂಶುವಲ್ ಕರಿಯರ್ ಆಪ್ಷನ್ಗಳು ಏನು ಈಗ ಉದ್ಭವಗೊಂಡಿವೆ ಅದ್ರ ಬಗ್ಗೆ ನಾನು ಶಂಕರ್ ಬೆಳ್ಳೂರು ಅವ್ರ ಥಾಟ್ಸ್ಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಹಿಂದೆಂದಿಗಿಂತಲೂ ಜಾಸ್ತಿ ಬದಲಾಗಿದೆ ಜಗತ್ತು, ಮತ್ತು ಹಿಂದೆಂದಿಗಿಂತಲೂ ಮುಂದಿನ ಜಗತ್ತು ಇನ್ನೂ ಬದಲಾಗಲಿದೆ. ನಾನ್ ಎಕ್ಸಿಸ್ಟೆಂಟ್ ವರ್ಲ್ಡ್
ಇರೋದ್ರಿಂದ. ಅಂದರೆ ಜಗತ್ತು ಇನ್ನೂ ಸೃಷ್ಟಿನೇ ಆಗಿಲ್ಲ, ಹೊಸ ಜಗತ್ತು ಕ್ರಂಬಲ್ ಆಗ್ತಾಯಿದೆ, ಹೊಸ ಜಗತ್ತು ಸೃಷ್ಟಿ ಆಗಬೇಕಾಗಿದೆ. ಅಂಥ ಜಗತ್ತಿಗೆ ಮಕ್ಕಳನ್ನ ಪ್ರಿಪೇರ್ ಮಾಡೋದ್ರಲ್ಲಿ ಅಂದರೆ ಮುಂಚೆ ಕೆಲವೊಂದು ಕನ್ವೆನ್ಷನಲ್ ಕೆಲವೊಂದು ಅನ್ಕನ್ವೆನ್ಷನಲ್ ಏನಿತ್ತು, ಮುಂದೆ ಎಲ್ಲವೂ ಅನ್ಕನ್ವೆನ್ಷನಲ್ ಆಗ್ತವೆ ಅಂತ ಅನಿಸುತ್ತೆ ನನಗೆ. ಬಟ್ ಆದರೂ ಕೂಡ ಉದಾಹರಣೆಗೆ ತುಂಬ ಮ್ಯೂಸಿಷಿಯನ್ ಆಗಬೇಕನ್ನುವಂಥದ್ದು, ಅಥವಾ ಯೂಟ್ಯೂಬರ್ ಆಗಬೇಕನ್ನುವಂಥದ್ದು, ಕಾಂಟೆಂಟ್ ಕ್ರಿಯೇಟರ್ ಆಗಬೇಕನ್ನುವಂಥದ್ದು, ಅಥವಾ ನನ್ನ ಪರಿಧಿಗೆ ಮೀರಿದ ಸುಮಾರು ಇರ್ತವೆ. ಓಕೆ, ಆ ಥರ ನಾನ್ ಕನ್ವೆನ್ಷನಲ್ ಕರಿಯರ್ ಪಾತ್ಗಳನ್ನ ಚೂಸ್ ಮಾಡಿಕೊಳ್ಳೋಂಥ ವಿದ್ಯಾರ್ಥಿಗಳಿಗೆ, ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಮತ್ತು ಅವ್ರಿಗೆ ಮತ್ತು ಅವ್ರ ಪೇರೆಂಟ್ಸ್ಗೆ? ಇದು ಮುಖ್ಯವಾಗಿ ಹೌದು, ಇದು ಇಬ್ಬರನ್ನೂ ಅಡ್ರೆಸ್ ಮಾಡಬೇಕು. ಬಟ್ ಫಸ್ಟ್ ನಾನು ಪೇರೆಂಟ್ಸ್ ಪರ್ಸ್ಪೆಕ್ಟಿವ್ ಹೇಳ್ಬಿಡ್ತೀನಿ. ನಾವು ಮಕ್ಕಳು ನಾನು ಅನ್ಕನ್ವೆನ್ಷನಲ್ ಆಯ್ಕೆ ಮಾಡಿಕೊಂಡೆ, ಉದಾಹರಣೆ ನಾನು ಯೂಟ್ಯೂಬರ್ ಆಗ್ತೀನಿ ಅಂತ ಹೇಳಿದ್ರೆ ತಕ್ಷಣ ಹೇಳಿದ್ರೆ ಅದು ಒಂದು ಕೆಲಸನಾ ಅಂತ. ನನಗೆ ಒಂದು ಸಿನಿಮಾ ಕ್ಲಿಪ್ಪಿಂಗ್ ನೆನಪಾಗತ್ತೆ. ಅಲ್ಲಿ ಹೀರೋನ ಅವ್ರ ಅಪ್ಪಂಗೆ ಪರಿಚಯ ಮಾಡಿಕೊಡ್ತಾಳೆ. ಅಪ್ಪ ಕೇಳ್ತಾನೆ ಅವನ್ನ, ಏನಪ್ಪ ಏನು ಮಾಡ್ಕೊಂಡಿದ್ಯಾ? ಐ ಎಮ್ ಎ ರೈಟರ್ ಅಂತ. ಓ ಟೀಕ್ ಹೇ, ಖಾನೆ ಕಿಲೇಕೆ ಯಾಕೆ ಹೊಟ್ಟೆಗೆ ಏನು ಮಾಡ್ತೀಯ ಅಂತ ಅವನು ಐ ಎಮ್ ಎ ರೈಟರ್ ಅಂತಾನೆ. ಅವ್ನು ತಿರ್ಗಾದ ಅದು ಸರಿ, ಏನೋ ಬರೀತೀಯಾ, ಹೊಟ್ಟೆಪಾಡಿಗೆ ಏನು ಮಾಡ್ತಿದ್ಯಾ ಅಂತ. ಇದು ಪ್ರತಿಯೊಂದು ಪೋಷಕರಿಗೂ ಬರೋ ಒಂದು ಪ್ರಶ್ನೆ. ಯಾಕೆ ಅನ್ಕನ್ವೆನ್ಷನಲ್ ಅಂದ ತಕ್ಷಣ ನಾವೇನು ಅಂತೀವಿ, ರಿಸ್ಕ್ ಜಾಸ್ತಿ ಇದೆ ಅಲ್ಲಿ. ನಮಗೆ ಸೇಫ್ ಕರಿಯರ್ ಆದರೆ ಒಂದು ಧೈರ್ಯ, ಈ ದಾರಿ ಹಾದಿನಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹೋಗ್ತಾರೆ, ಅದ್ರಲ್ಲಿ ನನ್ನ ಮಗುನೂ ಒಂದು ಹೊಟ್ಟೋಗುತ್ತೆ ಅಂತ. ಇಲ್ಲಿ ಹೋಗ್ತಿರೋರೇ ಕಮ್ಮಿ, ಇಲ್ಲಿ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಹಾಗಾಗಿ ನಾನೇನು ಮಾಡ್ತೀನಿ, ಸೇಫ್ ಹೋಗು ಅಂತ. ಮಕ್ಳಿಗೆ ನಾನು ಏನು ಹೇಳ್ತೀನಿ, ಈಗ ನನಗೆ ಹತ್ರ ಬರೋರು ಏನು ಹೇಳ್ತಾರೆ, ಈಗ ನಾನು ಆಗಲೇ ಹೇಳಿದೆ IAS ಆಫೀಸರ್ ಆಗಬೇಕು ಅಂದರೆ ನಿನ್ನ ಕೈಗೆ ಏನೇ ಸಿಕ್ಕಿದ್ರೂ ಏನಿದೆ ಅಂತ ಅದ್ರಲ್ಲಿ ಓದೋ ಕುತೂಹಲ ನಿನ್ನಲ್ಲಿ ಇರಬೇಕು. ಸಿಂಗರ್ ಆಗ್ತೀನಿ ಅಂತಾರೆ ಅಂತ ಇಟ್ಕೊಳ್ಳ. ಸಿಂಗರ್ ಆಗ್ತೀನಿ ಅಂದರೆ ನೀನು ಸಾಪಾಸ ಕಲಿಬೇಕಲ್ವ, ಅಥವಾ ಕಲೀಲೂ ಸಿಂಗರ್ ಆಗಿದ್ದಾರೆ, ನೀನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯ ಒಂದು ದಿನಕ್ಕೆ, ಎಷ್ಟು ಎಫರ್ಟ್ ಹಾಕಿದ್ಯಾ ಸಿಂಗರ್ ಆಗೋಕ್ಕೆ? ಇಲ್ಲ, ನಾನು ಏನು ಎಫರ್ಟ್ ಹಾಕಿಲ್ಲ, ಕೇಳಿದ್ರೆ ಮಾತ್ರ ಸಿಂಗರ್ ಆಗಿಬಿಡ್ತೀನಿ. ಅನ್ಕನ್ವೆನ್ಷನಲ್ದು ಏನೋ ಒಂದು ಹೇಳ್ಬಿಡೋದು, ಯಾಕೆಂದರೆ ಅಪ್ಪ ಅಮ್ಮಂಗೆ ಅದು ಗೊತ್ತಿಲ್ಲ. ನಂತರ ಒಂದಾಗ ಆಗ್ತೀನಿ ಅಂತಾರೆ. ನಾನು ಕೇಳ್ತೀನಿ, ಅದಕ್ಕೆ ಏನು ತಯಾರಿ ಮಾಡ್ಕೊಂಡಿದ್ಯಾ ನೀನು? ತಯಾರಿ ವಿಚಾರ ಬಂದಾಗ ಏನೂ ಮಾಡ್ಕೊಂಡಿಲ್ಲ. ನಾನಿನ್ನು ತಮಾಷೆಗೆ ಹೇಳ್ತೀನಿ, ಸೈಕಾಲಜಿಲಿ ಈ ಪದ ಇದೆಯೋ ಇಲ್ಲೋ ಗೊತ್ತಿಲ್ಲ, ಸೂಡೋ ಆಸ್ಪಿರೇಷನ್ಸ್ ಅಂತ ಹೇಳ್ತೀನಿ. ಸುಮ್ಮನೆ ಯಾರನ್ನೋ ಬಾಯಿ ಮುಚ್ಚೋಕ್ಕೆ, ಯಾರಿಗೋ ತಕ್ಷಣಕ್ಕೆ ಇದು ಮಾಡೋದಕ್ಕೆ ಏನೋ ಒಂದು ಹೇಳ್ಬಿಡೋದು. ಬಟ್ ನನಗೆ ನೀನು ನಿಜವಾಗ್ಲೂ ಆಸ್ಪಿರೇಷನ್ ಇದೆ ಅಂದರೆ, ಆ್ಯಸ್ ಎ ಯೂಟ್ಯೂಬರ್ ಯು ಕ್ಯಾನ್ ಬಿ ಸಕ್ಸಸ್ಫುಲ್, ಆ್ಯಸ್ ಎ ಕಾಂಟೆಂಟ್ ಕ್ರಿಯೇಟರ್ ಯು ಕ್ಯಾನ್ ಬಿ ಸಕ್ಸಸ್ಫುಲ್. ಒಬ್ಬ ನಟನಾಗೂ ಕೂಡ ನೀನು ಸಕ್ಸಸ್ ಪಡಿಬೋದು. ಬಟ್ ಏನು ಅಂದರೆ ಇದು ಅನ್ಕನ್ವೆನ್ಷನಲ್ ಆದ್ದರಿಂದ ಇಲ್ಲಿ ಹೀಗೀಗೆ ಆಗತ್ತೆ ಅಂತ ಯಾರು ಹೇಳೋಕ್ಕೆ ಆಗೋದಿಲ್ಲ. ಎಷ್ಟೋ ಹೀರೋಗಳು ಏಜ್ ಆದಮೇಲೆ ಅವ್ರದ್ದು ಕರಿಯರ್ ಗ್ರೋ ಆಗಿದೆ. ಕೆಲವರು ಬಾಲ್ ನೆಟ್ರಾಗಿ ಬಂದು ತಕ್ಷಣ ಫೇಮಸ್ ಆಗಿ ದುಡ್ಡೆಲ್ಲ ಮಾಡ್ತಾರೆ, ಅದಾಗ ಒಂದು 5-6 ವರ್ಷಕ್ಕೆ ಅವರು ಹೇಳೋ ಹೆಸರಿಲ್ದಂಗೆ ಹೊರಟೋಗ್ತಾರೆ. ಅದೇ ಅವರು ಅಡಲ್ಟ್ಹುಡ್ಗೆ ಬಂದಮೇಲೆ ಅವರು ಶೈನ್ ಆಗೋಕ್ಕಾಗಲ್ಲ. ಹಾಗೆ ಇಟ್ಸ್ ವೆರಿ ಅನ್ಕನ್ವೆನ್ಷನಲ್ ಇದು. ನಿನಗೆ ಅದಕ್ಕೆ ನಾನು ಹೇಳ್ತೀನಿ, ಒಂದು ನಾನು ಏನು ಆಗಬೇಕು ಅನ್ನೋ ಸ್ಪಷ್ಟತೆ ಮತ್ತು ಆಗಬೇಕು ಅನ್ನೋ ಹಸಿವು ನಿನ್ನಲ್ಲಿ ಇರಬೇಕು. ಇದು ತುಂಬ ಮುಖ್ಯ, ಕನ್ವೆನ್ಷನಲ್ ಕರಿಯರ್ ಆಗಲಿ ಅನ್ಕನ್ವೆನ್ಷನಲ್ ಆಗಲಿ. ಎರಡನೇದು, ನಾನು ಏನೇ ಆದರೂ ಅದು ಆಗ್ತೀನಿ ಅನ್ನೋ ನಂಬಿಕೆ ನಿನ್ನ ಮೇಲೆ ನಿನಗೆ ಇರಬೇಕು. ಯಾಕೆಂದರೆ ಯಾರಿಗೆ ಸೆಲ್ಫ್ ಬಿಲೀಫ್ ಇರೋದಿಲ್ಲ ಅಂಥ ಮಕ್ಕಳುಗಳು ಮುಂದೆ ತುಂಬ ಸ್ಟ್ರಗಲ್ ಮಾಡ್ತಾರೆ. ಮೂರನೇದು, ಸತತ ಪರಿಶ್ರಮ, ಕನ್ಸಿಸ್ಟೆಂಟ್ ಎಫರ್ಟ್ಸ್. ಇದ್ರಲ್ಲಿ ಯಾವ ಮುಲಾಜು ಇಲ್ಲ, ಇದನ್ನು ಮಾಡಬೇಕು. ಸತತ ಪರಿಶ್ರಮ ಹಾಕೋಕ್ಕೆ ನಿಮಗೆ ಶಿಸ್ತಿರಬೇಕು. ಜೀವನದಲ್ಲಿ ಸಮಯನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳೋ ಒಂದು ಮನೋಧರ್ಮ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ 4ನೇದು, ಇದು ಒಬ್ಬರು ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರು ರಿಸರ್ಚ್ ಮಾಡಿದ್ದು. ಅವರು ಒಂದಷ್ಟು ಜನನ ರಿಸರ್ಚ್ ಮಾಡಿ, ಸ್ಕೂಲ್ ಏಜಿಂದ ಮಾಡಿ ಸುಮಾರು 20 ವರ್ಷ ರಿಸರ್ಚ್ ಮಾಡಿದ್ದಾರೆ. ಕಡೆಗೆ ಇವ್ರು ಏನಾದರು ಅಂತ ತುಂಬ ದೊಡ್ಡ ಮಟ್ಟದಲ್ಲಿ ಗೆದ್ದವ್ರದ್ದೆಲ್ಲ ಒಂದು ಕಾಮನ್ ಫ್ಯಾಕ್ಟ್ರಿ ಏನು ಅಂದರೆ, ಇದೊಂದು ಇದ್ದರೆ ಸಾಕು ಇವರು 100% ಜೀವನದಲ್ಲಿ ಗೆಲ್ತಾರೆ ಅನ್ನೋದನ್ನು ಹುಡುಕಬೇಕು ಅಂತ ಹೋಗಿದ್ದವರು. ಏನು ಹುಡುಕಿದ್ರು ಅಂದರೆ ಗ್ರಿಟ್, ಛಲ. ಛಲ ಅನ್ನೋದೊಂದಿದ್ರೆ ಮನುಷ್ಯನಲ್ಲಿ ಏನು ಬೇಕಾದ್ರೂ ಮಾಡ್ತಾನೆ. ಸೊ ಈ 4 ತುಂಬ ಮುಖ್ಯ ಮಕ್ಕಳಿಗೆ. ನೀವು ಕನ್ವೆನ್ಷನ್ ಅನ್ಕನ್ವೆನ್ಷನ್ ಯಾವ್ದಾರ ತೊಗೊಳ್ಳಿ, ನಥಿಂಗ್ ಈಸ್ ಈಸಿ, ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಬೈ ಡಿಫಾಲ್ಟ್. ನಾನು ಮಾರ್ಕ್ಸ್ ತೊಗೊಂಬಿಟ್ಟೆ ಈ ಕೋರ್ಸಿಗೆ ಸೇರ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಕಾಲೇಜ್ ನೋಡ್ಕೊಳ್ಳುತ್ತೆ, ಯಾರೂ ನೋಡ್ಕೊಳ್ಳೋದಿಲ್ಲ. ನಿಮ್ಮ ಕಾಲೇಜು ನೋಡ್ಕೊಳ್ಳಲ್ಲ, ನಿಮ್ಮ ಶಾಲೆನೂ ನೋಡ್ಕೊಳ್ಳಲ್ಲ. ನಿಮ್ಮ ಭವಿಷ್ಯ ನೀವೇ ರೂಪಿಸ್ಕೋಬೇಕು. ಇದು ವಾಸ್ತವ. ಭಾಳ ಚೆನ್ನಾಗಿ ಹೇಳಿದ್ರಿ. ನಾನು ಶಂಕರ್ ಬೆಳ್ಳೂರವ್ರಿಗೆ ಧನ್ಯವಾದಗಳು ಹೇಳೋಕ್ಕಿಂತ ಮುಂಚೆ, ನನ್ನ ಲೈಫಲ್ಲಿ ನಾನು ಒಂದು 2-3 ಜನ ವ್ಯಕ್ತಿಗಳು ನೋಡಿದ್ದೀನಿ. ನೋಡಿ, ನಾವು ಪ್ರೈಮರಿ ಸ್ಕೂಲಲ್ಲಿ ಇದ್ವಿ. ನನ್ನ ಒಬ್ಬ ಫ್ರೆಂಡ್ ಇದ್ದ, ಪಂಡರಿನಾಥ್ ಅಂತ. ಅನ್ಫಾರ್ಚುನೇಟ್ಲಿ ಹೀ ಈಸ್ ನೋ ಮೋರ್. ಅವನು ಅದರಲ್ಲಿ ಜಾಣ ಇದ್ದ, ನಂಗೆ ನೆನಪಿಲ್ಲ. ಒಂದು ಹಂತಕ್ಕೆ ಜಾಣ ಇದ್ದ ಅನಿಸುತ್ತೆ, ಅಷ್ಟೊಂದು ಏನು ಜಾಣ ಇರಲಿಲ್ಲ. ಅಂದರೆ ಈಗ ಟೀಚರ್ ಬಂದ ತಕ್ಷಣ ಗಮನ ಸೆಳೆಯುವ ವ್ಯಕ್ತಿತ್ವೇನ ಆತನದ್ದು ಆಗಿರಲಿಲ್ಲ.
ಆಮೇಲೆ ನಾನು ಪಿ ಯು ಸಿಗೆ ನಂದು ಹೈಸ್ಕೂಲಿಗೆ ಚೇಂಜ್ ಆಯಿತು. ಅವ್ನು ಬೇರೆ ಕಡೆ ಹೋದ, ನಾನು ಬೇರೆ ಕಡೆ, ಬಟ್ ವಿ ಆರ್ ಫ್ರೆಂಡ್ಸ್, ಅವಾಗ ಮೀಟ್ ಮಾಡ್ತಿದ್ವಿ. ಆಮೇಲೆ ನಾನು ಈ ಟಿವಿಗೆ ಸೇರಿಕೊಂಡೆ. ಆಮೇಲೆ ಅವನು ಯಾವಾಗಲೂ ಬಿಸ್ನೆಸ್ಗಳ ಬಗ್ಗೆ ಮಾತಾಡ್ತಿದ್ದ. ಬಟ್ ನಮ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇರಲ್ವಲ್ಲ, ನಾವು ಅದನ್ನು ಎನ್ಕರೇಜ್ ಮಾಡ್ತಿರಲ್ಲ. ಈಗ ನೋಡಿ, ಒಂದು ಗ್ರೂಪಲ್ಲಿ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ, ನನ್ನ ಮಾತು ಕೇಳ್ತಾರೆ ಹಾಂ ಅಂಥೇಳಿ ಬೇರೆ ಮಾತಾಡ್ತಾರೆ, ಬಿಕಾಸ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಸೊ ಅವ್ನ ಮನಸ್ಸಲ್ಲಿ ಅವ್ನ ಸಬ್ಕಾನ್ಷಿಯಸ್ಲಿ ಬಿಸ್ನೆಸ್ ಬಗ್ಗೆ ಮುಂಚೆಯಿಂದನೇ ಯೋಚನೆ ಮಾಡ್ತೀನಿ, ನಮಗೆ ಗೊತ್ತಿಲ್ಲ. ನಾನು ಸಿನಿಮಾ ಬಗ್ಗೆ ತುಂಬ ದಿನಗಳಿಂದ ಯೋಚನೆ ಮಾಡ್ತಿದ್ದೆ ಮುಂಚೆಯಿಂದನೂ. ಬಟ್ ನನಗೆ ಆ ಇಕೋಸಿಸ್ಟಮ್ ಸಿಗಲ್ಲ. ಇನ್ನೊಬ್ಬರು ನನಗೆ ಮಾತಾಡೋಕ್ಕೆ ಯಾರೂ ಇಲ್ಲವೇ ಇಲ್ಲ ನಮ್ಮ ಊರುಗಳಲ್ಲಿ, ನಾನು ಒಬ್ಬನೇ ಮಾತಾಡಬೇಕು. ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ಆಯ್ತು ಬಿಡು ಮುಂದೆ ಅಂತಾರೆ, ಬೇರೆ ಮಾತಾಡ್ತಾರೆ ಅವರು, ದೇ ಆರ್ ಇಂಟ್ರೆಸ್ಟೆಡ್ ಇನ್ ಸಮಥಿಂಗ್ ಎಲ್ಸ್. ಸೊ ಒಂದ್ಸಲ ನಾನು ಹೈದ್ರಾಬಾದಿಂದ ಬೀದರ್ಗೆ ಹೋಗಿದ್ದೆ, ನಾನು ಅವಾಗ ಈ ಕೆಲಸ ಮಾಡ್ತಿದ್ದೆ. ಅವನು ಏನೇನೋ ಬಿಸ್ನೆಸ್ ಟ್ರೈ ಮಾಡ್ತಾಯಿದ್ದ. ಅವನು ಹೇಳಿದ ಹಂದಿ ಬಿಸ್ನೆಸ್ ಮಾಡಬೇಕು ಅಂತ, ಹಂದಿ ಸಾಕಾಣಿಕೆ ಮಾಡಬೇಕು. ನಾವೆಲ್ಲ ಬೈತಾ ಇದ್ದೀವಿ, ಏನು ಹಂದಿ ಸಾಕಾಣಿಕೆ ಮಾಡ್ತೀಯಾ, ಏನು ಹಂದಿ ಸಾಕಾಣಿಕೆ. ಅವನು ಹೇಳ್ದ, ನೋಡಿ ದೋಸ್ತ, ಹೋಟೆಲ್ಗಳಲ್ಲಿ ಪ್ರತಿದಿನ ಇಷ್ಟು ಜನ ಊಟ ಮಾಡ್ತಾರೆ. ಅಷ್ಟು ಜನ ಊಟ ಮಾಡಿರೋದು ಏನು ಮಾಡ್ತಾರೆ, ಅವರು ಒಂದು ಕಡೆ ಹಾಕಿ ಅದನ್ನು ಒಂದು ದೊಡ್ಡ ಡ್ರಮ್ಮಲ್ಲಿ ಆ ಊಟ ತಿಂದಿರೋದೆಲ್ಲ ಉಳಿಸ್ತಾರೆ, ವೇಸ್ಟ್. ಆ ಉಳಿಸಿರೋದನ್ನು ನೀನು ತೊಗೊಂಡು ನೀನು ಹಂದಿಗಳಿಗೆ ಕೊಡಬೇಕು. ಆ ಹಂದಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀವೊಂದು 20-30 ಹಂದಿಗಳನ್ನ ಇಟ್ಕೊಂಡ್ರೆ ಆ ಹಂದಿನ ನೀನು ಮಾರಾಟ ಮಾಡಬೇಕು. ಕುರಿ ಕೂಡ ಮಾತಾಡ್ದ, ಹಂದಿಗಳ ಬಗ್ಗೆ ಮಾತಾಡ್ದ. ಸರ್ ಅದನ್ನು ಆಮೇಲೆ ನಾನು ಇಲ್ಲಿ ಬೆಂಗಳೂರು ಬಂದಮೇಲೆ ನೋಡಿದೆ, ಅದನ್ನೇ ಮಾಡ್ತಾ ಇದ್ದಾರೆ. ಹಂದಿ ಸಾಕಾಣಿಕೆ ಮಾಡೋರು ಹೋಟೆಲ್ಗಳಿಂದನೇ ತೊಗೊಂಡು ಹೋಗ್ತಾರೆ, ಈ ಉಳಿದಿರೋ ಊಟ ತೊಗೊಂಡು ಹೋಗ್ತಾರೆ, ಅದನ್ನೇ ತಿನ್ನಿಸ್ತಾರೆ ನನಗೆ. ಆಮೇಲೆ ಅವನು ರಿಯಲ್ ಎಸ್ಟೇಟ್ಗೆ ಹೋದ, ತುಂಬ ಸಕ್ಸಸ್ಫುಲ್ ಆಗ್ಬಿಟ್ಟ. ನೋಡಿ, ಬಿಸ್ನೆಸ್ ಅಂತ ಮನಸ್ಸಲ್ಲಿತ್ತು, ಏನು ಮಾಡಬೇಕು ಅನ್ನೋದನ್ನು ಒದ್ದಾಡ್ತಾ ಇದ್ದ, ಇದನ್ನು ಮಾಡ್ಬೇಕಂತ. ರಿಯಲ್ ಎಸ್ಟೇಟಲ್ಲಿ ತುಂಬ ಸಕ್ಸಸ್ಫುಲ್ ಆದ. ಇನ್ನೊಬ್ಬ ನನ್ನ ಫ್ರೆಂಡ್ ಬಾಬುರಾವ್ ಮಲ್ಕಾಪುರ್ ಅಂತ, ಸ್ಕೂಲಲ್ಲಿ ತುಂಬ ಹೈಸ್ಕೂಲ್ ಕ್ಲಾಸ್ಮೇಟು, ಅಂಥ ಶೈನಿಂಗ್ ಪರ್ಸನಾಲಿಟಿ ಏನಲ್ಲ, ಸ್ಕೂಲ್ಗೆ ಬರ್ತಿರಲಿಲ್ಲ ಅವನು ಇವತ್ತು ತುಂಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನು. ನಾನು ಇನ್ನೂ ಈ ಟಿ ವಿನಲ್ಲಿದ್ದೀನಿ. ಅವನು ನಮ್ಮ ಹೈದ್ರಾಬಾದಿಗೆ ಬಂದು ದೋಸ್ತ ಒಂದು ಕಡೆ ಹೋಗೋದಿದೆ ಆಂಧ್ರ ಪ್ರದೇಶಕ್ಕೆ ಅಂಥೇಳಿ ಏನೋ ಒಂದು ಕೆಲಸ ಕರ್ಕೊಂಡು ಹೋದ. ಅಲ್ಲಿ ಏನೋ ಒಂದು ಅಡ್ರೆಸ್ ಪ್ರೂಫ್ಗೆ ಏನೋ ಟ್ರೈ ಮಾಡ್ತಾಯಿದ್ದ. ಆಮೇಲೆ ಅವನು ಪೆಟ್ರೋಲ್ ಬಂಕ್ ಶುರು ಮಾಡ್ದ. ಆಮೇಲೆ ರಾಜಕೀಯಕ್ಕೆ ಹೋದ. ಇವತ್ತು ಸುಮಾರು ದುಡ್ಡು ಮಾಡಿದ್ದಾನೆ. ಬಟ್ ಅವ್ನು ಎಂದೂ ಕೂಡ ನಮ್ಮ ಬಿಸ್ನೆಸ್ ಮಾಡ್ಬೇಕಂತ ಹೇಳಿಲ್ಲ. ಬಟ್ ಅವ್ನು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಬಿಸ್ನೆಸ್ ಇತ್ತು, ನನ್ನ ಸಬ್ಕಾನ್ಷಿಯಸಲ್ಲಿ ಸಿನಿಮಾ ಇತ್ತು, ಈ ಜರ್ನಲಿಸಮ್ ಇತ್ತು, ಈ ಥರ ಒಂದು. ಸೊ ವಿಷಯ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನಿಮಗೆ ಆ ಇಕೋಸಿಸ್ಟಮ್ ಸಿಗಲ್ಲ ವಿದ್ಯಾರ್ಥಿಗಳಿಗೆ. ನೀವೇನೋ ಅನ್ಕೋತೀರ, ಬಟ್ ಅದು ನಿಮ್ಮ ತಲೆಯಲ್ಲಿ ಇರುತ್ತಲ್ಲ, ಅದನ್ನು ಹಾಗೆ ಉಳಿಸ್ಕೊಳ್ಳಿ. ಬಟ್ ಇವತ್ತಿನ ಕಾಲಕ್ಕೆ ಆ ಇಕೋಸಿಸ್ಟಮ್ ಡಿಜಿಟಲಿ ಸಿಕ್ಬಿಡುತ್ತೆ ನಿಮಗೆ. ಎಕ್ಸಾಕ್ಟ್ಲಿ. ನಿಮಗೆ ಗ್ರೂಪ್ ಸಿಗ್ಬಿಡ್ತವೆ, ಫೇಸ್ಬುಕ್ಕಲ್ಲಿ ಸಿಗುತ್ತೆ, ಲಿಂಕ್ಡ್ಇನಲ್ಲಿ ಸಿಗ್ತಾಳೆ. ನೀವು ಲೈಕ್ ಮೈಂಡೆಡ್ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿ ತುಂಬ ಈಸಿ ನಿಮಗೆ. ಹೌದು. ಸೊ ನಿಮಗೆ ಅದು ಭಾಳ ಈಸಿ. ಆಮೇಲೆ ಅದನ್ನು ಗ್ರೋ ಆಗೋದು ಕೂಡ ತುಂಬ ಈಸಿ. ಆಗಿನ ಕಾಲದಲ್ಲಿ ಕಷ್ಟ ಇತ್ತು, ಈಗಿನ ಕಾಲದಲ್ಲಿ ಅದು ಸ್ವಲ್ಪ ಈಸಿ ಆಗಿದೆ. ಬಟ್ ಸ್ಟ್ರಗಲ್ ಮಾತ್ರ ಸೇಮ್ ಇದೆ, ಸ್ಟ್ರಗಲಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. ಸೊ ಹೀಗೆ ನನ್ನ ಒಂದು ಅಂದರೆ ಅವರೆಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳು ಇವತ್ತು, ನನ್ನ ಫ್ರೆಂಡ್ಸ್ ಏನು ಹೇಳಿದೆ ಅಂಥ ವ್ಯಕ್ತಿಗಳು. ಸೊ ಹೀಗಾಗಿ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಏನು ಓಡ್ತಾ ಇದೆ, ಯಾವುದ್ರ ಬಗ್ಗೆ ನಿಮಗೆ ಪ್ಯಾಷನ್ ಅನ್ನೋದನ್ನು ಇಟ್ಕೊಂಡು ಅದ್ರ ಜೊತೆಗೆ ಹಾರ್ಡ್ ವರ್ಕು, ಶ್ರದ್ಧೆ, ಛಲ ಇದೆಲ್ಲವೂ ಇದ್ದರೆ ಸಕ್ಸಸ್ಫುಲ್ ಆಗಿ ಸಾಧ್ಯ. ಬರೀ ನನ್ನ ಹತ್ರ ಪ್ಯಾಷನ್ ಇದೆ ಅಂದರೆ ಅದು ಏನೂ ಆಗಲ್ಲ. ನಿಜ. ಸೊ ಹಾಗೆ ಹೇಳ್ತಾ ನಾನು ಈ ಎಲ್ಲ ವಿಚಾರಗಳ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಶಂಕರ್ ಬೆಳ್ಳೂರು, ಕರಿಯರ್ ಕೌನ್ಸಿಲರ್ ಆಗಿರುವಂಥ ಮತ್ತು ಕರಿಯರ್ ಲ್ಯಾಬ್ ಅನ್ನೋ ಸಂಸ್ಥೆಯನ್ನು ನಡೆಸ್ತಿರುವಂಥ ಶಂಕರ್ ಬೆಳ್ಳೂರು ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಮತ್ತು ಅವ್ರನ್ನ ನೀವು ಸಂಪರ್ಕಿಸಬೇಕಂದ್ರೆ ಅವ್ರ ಫೋನ್ ನಂಬರ್ ಹಾಕಿರ್ತೀನಿ. ಅವ್ರು ಮೈಸೂರಲ್ಲಿ ನಿಮ್ಗೆ ಸಿಗ್ತಾರೆ, ಬಹುಶಃ ಆನ್ಲೈನ್ ಕೂಡ ಸಿಗ್ತಾರೆ ಅನಿಸುತ್ತೆ. ಅವ್ರ ಫೋನ್ ನಂಬರ್ ಇದೆ, ಆಸಕ್ತರು ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತು ಈಗ ನೀವು 9th ಪಾಸ್ ಆಗಿಬಿಟ್ಟಿದ್ದೀರಾ, PUC ಓದ್ತಾ ಇದ್ದಾನೆ, ಆದರೂ ಹಿ ಈಸ್ ನಾಟ್ ಹ್ಯಾಪಿ, ಅಥವಾ ಡಿಗ್ರಿ ಮಾಡ್ತಾ ಇದ್ದಾನೆ, ಶಿ ಈಸ್ ನಾಟ್ ಹ್ಯಾಪಿ ಅಂದಾಗಲೂ ಕೂಡ ಸಂಪರ್ಕಿಸ್ಬೋದು. ನೋಡಿ, ನೀವು ರಾಂಗ್ ರೂಟಲ್ಲಿ ಬಸ್ ತೊಗೊಂಡಿದ್ದೀರ ಅಂತ ಅಂದ್ಕೊಳ್ಳಿ. ನಿಮಗೆ 1-2 ಸ್ಟಾಪ್ ಆದ ತಕ್ಷಣ ಗೊತ್ತಾಗುತ್ತೆ ನಾನು ರಾಂಗ್ ರೂಟ್ ತೊಗೊಂಡಿದ್ದೀನಿ. ಆದಷ್ಟು ಬೇಗ ಇಳಿಯೋದು ತುಂಬ ಇಂಪಾರ್ಟೆಂಟು. ಬಂದುಬಿಟ್ಟಿದ್ದೀನಿ, ಸ್ವಲ್ಪ ದೂರ ಹೋಗೋಣ ಅಂದರೆ ಏನೂ ಅರ್ಥ ಇಲ್ಲ. ಓಕೆ, 3ನೇ ಸ್ಟಾಪ್ ತಪ್ಪಂತ ಗೊತ್ತಾಯಿತು, 4ನೇ ಸ್ಟಾಪಿಗೆ ಇಳ್ಕೊಂಡ್ಬಿಡಿ. ಸೊ ನಿಮ್ಮ ಟೈಮ್ ಕಡಿಮೆ ವೇಸ್ಟ್ ಆಯಿತು. ಇಲ್ಲಾಂದ್ರೆ ನೀವು ಎಷ್ಟು ಜಾಸ್ತಿ ನೀವು ಟ್ರಾವೆಲ್ ಮಾಡ್ತೀರಾ ಅಷ್ಟು ಟೈಮ್ ಜಾಸ್ತಿ ವೇಸ್ಟ್ ಆಗ್ತಾ ಇರುತ್ತೆ. ಕೆಲವರು ಅಂದೇ ಅಂತಾರೆ, ನೀನು ಅಲ್ಲಿ ಹೋಗಿದ್ದೆ ಯಾಕೆ ಬಂದೆ ವಾಪಸ್ಸು, ಅದನ್ನು ಮಾಡ್ಕೊಂಡು ಅಂದೇ ಅಂತಾರೆ. ಅದೆಲ್ಲ ಸ್ವಲ್ಪ ದಿನ ಅಷ್ಟೇ. ಈ ಒಂದು ಏನು ಹೇಳಿ ಟೀಕೆಗಳನ್ನ ನಾವು ಗುರಿ ಆಗ್ತೀರ. ಅಪ್ಪ ಅಮ್ಮನೂ ಬೈತಾರೆ, ಅದನ್ನು ಮಾಡ್ತೀನಂದೆ, ಅದನ್ನು ಮಾಡಲಿಲ್ಲ, ಇದನ್ನು ಮಾಡ್ತೀನಂತೀಯ ಈಗ, ಹಿಂಗೆ ಅಂದೇ ಅಂತಾರೆ. ಬಟ್ ಸ್ಟಿಲ್ ಇಟ್ಸ್ ಓಕೆ ಟು ಇಟ್ಸ್ ಓಕೆ ಟು ಕಮಿಟ್ ಮಿಸ್ಟೇಕ್ಸ್. ಒಂದಷ್ಟು ಕನ್ಫ್ಯೂಸ್ ಆಗೋದು, ಒಂದಷ್ಟು ಫಂಬಲ್ ಮಾಡೋದು ಎಲ್ಲ ಸಹಜ. ಬಟ್ ಟ್ರ್ಯಾಕಿಗೆ ಎಷ್ಟು ಬೇಗ ಬರೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಬನ್ನಿ ಅಂತ ಹೇಳ್ತಾ ನಾನು ಶಂಕರ್ ಬೆಳ್ಳೂರವರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೊಂದು ಕೆಲಸ ಮಾಡಿ, ನಿಮ್ಮ ಪ್ರಶ್ನೆಗಳೇನೋ ಸ್ಪೆಸಿಫಿಕ್ ಆಗಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶಂಕರ್ ಅವರು ಇನ್ನೊಂದು ಸಲ ಬಂದಾಗ ಆ ವಿಚಾರಗಳನ್ನ ಕೂಡ ನಾವು ಮಾತಾಡ್ಬೋದು. ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ.
ನಿಮ್ಮ ಕನ್ಫ್ಯೂಷನ್ಗಳಿಂದ ಅದನ್ನು ತಿಳಿಸಿ. ಅಥವಾ ನಿಮ್ಮ ಮಗ ಸಕ್ಸಸ್ಫುಲ್ ಆಗಿ ಒಂದು ಕರಿಯರ್ ಪಾತ್ ಚೂಸ್ ಮಾಡಿಕೊಂಡ ಅನುಭವ ಏನಾದರೂ ಇದ್ದರೆ ಅದನ್ನು ಕೂಡ ದಯವಿಟ್ಟು ತಿಳಿಸಿ. ಅಥವಾ ನೀವೇನಾದರೂ ತುಂಬ ಚೆನ್ನಾಗಿ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಲೈಫನ್ನು ನೀವು ಡಿಸೈನ್ ಮಾಡ್ಕೊಂಡಿರ್ತೀರಲ್ವಾ, ಆ ಥರ ಇದ್ದರೆ ಅದನ್ನು ಕೂಡ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.